ಸ್ನೇಹಿತರೆ, ನಾನು ಓದಿರುವಂತಹ ಅತ್ಯುತ್ತಮವಾದ ಪುಸ್ತಕಗಳಲ್ಲೊಂದು ದ ಮಂಕ್ ಹೂ ಸೋಲ್ಡ್ ಹಿಸ್ ಫೆರಾರಿ. ರಾಬಿನ್ ಶರ್ಮಾ ಎಂಬ ಪ್ರಸಿದ್ಧ ಭಾರತೀಯ ಲೇಖಕರು ಬರೆದಂತಹ ಈ ಪುಸ್ತಕ ಅತ್ಯುತ್ತಮ ಪ್ರೇರಣಾದಾಯಕವಾದಂತಹ ಪುಸ್ತಕ. ಇದರಲ್ಲಿ ಜೂಲಿಯನ್ ಮ್ಯಾಂಟಲ್ ಎಂಬ ಪ್ರಸಿದ್ಧ ವಕೀಲನೊಬ್ಬನ ಕಥೆಯನ್ನು ಹೇಳಲಾಗಿದೆ. ಒಮ್ಮೆ ನ್ಯಾಯಾಲಯದಲ್ಲಿ ದೊಡ್ಡದೊಂದು ಕೇಸಿನ ವಿಚಾರಣೆ ನಡೆಸುತ್ತಿರುವಾಗಲೇ ಜೂಲಿಯನ್ ಕುಸಿದು ಬೀಳುತ್ತಾನೆ. ಅವನಿಗೆ ತೀವ್ರ ಹೃದಯಾಘಾತವಾಗಿರುತ್ತದೆ. ಅವನನ್ನು ಆಸ್ಪತ್ರೆಗೆ ದಾಖಲಿಸಲಾಗುತ್ತದೆ. ಅಮೆರಿಕದ ಪ್ರಸಿದ್ಧ ವಕೀಲನಾಗಿ ಅನೇಕ ಜಟಿಲ ಕೇಸುಗಳನ್ನು ಗೆದ್ದು ಅಪಾರ ಸಂಪತ್ತನ್ನು ಗಳಿಸಿದ ಜೂಲಿಯನ್ ತನ್ನ ಒತ್ತಡದ ಬದುಕಿನಿಂದಾಗಿ ಜೀವನ ಶೈಲಿಯ ರೋಗಗಳಿಗೆ ತುತ್ತಾಗಿದ್ದ. 50ರ ಆಸುಪಾಸಿನಲ್ಲಿದ್ದ ಅವನು 70ರ ಮುದುಕನಂತೆ ಕಾಣುತ್ತಿದ್ದ. ನ್ಯೂಯಾರ್ಕಿನ ಆ ನ್ಯಾಯಾಲಯದಲ್ಲಿ ಕುಸಿದು ಬಿದ್ದು ಆಸ್ಪತ್ರೆ ಸೇರಿದ ಆತ ಗುಣಮುಖನಾಗುವಷ್ಟರಲ್ಲಿ ತನ್ನ ವಕೀಲಿ ವೃತ್ತಿಯನ್ನು ತ್ಯಜಿಸಲು ತೀರ್ಮಾನಿಸುತ್ತಾನೆ. ಅಷ್ಟೇ ಅಲ್ಲ, ತನ್ನ ಬಂಗಲೆ, ಖಾಸಗಿ ದ್ವೀಪ, ಜೆಟ್ ವಿಮಾನ, ಅಷ್ಟೇ ಅಲ್ಲ, ತನಗೆ ಅತ್ಯಂತ ಪ್ರಿಯವಾಗಿದ್ದ ಫೆರಾರಿ ಕಾರನ್ನು ಮಾರುತ್ತಾನೆ. 3 ವರ್ಷಗಳವರೆಗೆ ಆತ ಎಲ್ಲಿಗೆ ಹೋಗಿದ್ದಾನೆಂದೇ ಯಾರಿಗೂ ತಿಳಿದಿರುವುದಿಲ್ಲ. ಒಂದು ದಿನ ತನ್ನ ಜೂನಿಯರ್ ವಕೀಲ ಜಾನ್ನ ಕಚೇರಿಗೆ ಬಂದ ಆತ ತಾನು ಹಿಮಾಲಯದ ಸನ್ಯಾಸಿಗಳ ಜೊತೆಗೆ ಕಳೆದ ಅನುಭವಗಳನ್ನು, ಅಲ್ಲಿ ತಾನು ಗಳಿಸಿದ ಆಧ್ಯಾತ್ಮಿಕ ಜ್ಞಾನವನ್ನು ಕುರಿತು ಮಾತನಾಡುತ್ತಾನೆ. ಹಿಂದೆ ಅವನ ನಿಜ ಪ್ರಾಯಕ್ಕಿಂತಲೂ ಹೆಚ್ಚು ಮುದುಕನಂತೆಯೂ ಬಳಲಿದವನಂತೆಯೂ ಜೂಲಿಯನ್ ಕಾಣುತ್ತಿದ್ದರೆ ಈಗ 30ರ ಯುವಕನಂತೆ ಕಾಣುತ್ತಿದ್ದ. ಅವನ ಶರೀರದ ಬೊಜ್ಜು ದೂರವಾಗಿತ್ತು. ಅತ್ಯಂತ ಚುರುಕಾಗಿಯೂ ಖುಷಿಯಾಗಿಯೂ ಕಂಡುಬರುತ್ತಿದ್ದ. ತನ್ನ ಬದುಕು ಬದಲಾದ ಕಥೆಯನ್ನು ಆತ ಜಾನ್ಗೆ ತಿಳಿಸುತ್ತಾನೆ. ಆ ಕತೆ ನಮಗೆಲ್ಲರಿಗೂ ಸ್ಫೂರ್ತಿ ನೀಡುವ ಶಕ್ತಿ ಇರುವಂಥದ್ದು. ಬದುಕಲ್ಲಿ ಗೆಲ್ಲಲು ಬೇಕಾದ ಮಾರ್ಗೋಪಾಯಗಳನ್ನು ಅದು ತಿಳಿಸಿಕೊಡುತ್ತದೆ. ತನ್ನ ಸಂಪತ್ತನ್ನೆಲ್ಲ ಮಾರಿ ಜೂಲಿಯನ್ ಮಾಯವಾದದ್ದು ಬೇರೆಲ್ಲಿಗೂ ಅಲ್ಲ, ಭಾರತದ ಹಿಮಾಲಯದ ತಪ್ಪಲಿಗೆ. ಹಿಮಾಲಯದ ಸನ್ಯಾಸಿಗಳ ಜೊತೆಗಿನ ಜೀವನದಿಂದ ಪ್ರಭಾವಿತನಾದ ಜೂಲಿಯನ್ ಅವರೊಂದಿಗೆ ಅವರ ಜೀವನ ಕ್ರಮಗಳನ್ನು ಅನುಸರಿಸಿ ಬದುಕುತ್ತಾನೆ. ಒಂದು ದಿನ ಅವನಿಗೊಂದು ಕನಸು ಬೀಳುತ್ತದೆ. ಅತಿ ಸುಂದರವಾದ ಒಂದು ಉದ್ಯಾನವನ, ಅದರ ಮಧ್ಯದಲ್ಲಿ ಒಂದು ದೊಡ್ಡ ದೀಪಸ್ತಂಭ. ಕೇವಲ ಕೌಪೀನದಂತಹ ಬಟ್ಟೆಯೊಂದನ್ನು ಸೊಂಟದಲ್ಲಿ ಧರಿಸಿರುವ ಸುಮೋ ಕುಸ್ತಿಪಟು ಒಬ್ಬ ಉದ್ಯಾನದಲ್ಲಿರುತ್ತಾನೆ. ಆತನ ಕೈಯಲ್ಲಿ ಚಿನ್ನದಿಂದ ತಯಾರಿಸಿದ ಒಂದು ಸ್ಟಾಪ್ ವಾಚ್ ಇರುತ್ತದೆ. ಇದೆಲ್ಲವನ್ನು ದಾಟಿ ಮುಂದೆ ಹೋದಂತಹ ಜೂಲಿಯನ್ ಸುಗಂಧಪೂರಿತ ಹೂಗಳ ಉದ್ಯಾನವೊಂದು ಕಾಣುತ್ತಾನೆ. ಅದನ್ನೂ ದಾಟಿ ರತ್ನಗಳನ್ನು ಹಾಸಿರುವ ದಾರಿಯಲ್ಲಿ ಮತ್ತೆ ಅವನು ಮುಂದುವರಿಯುತ್ತಾ ಇರುತ್ತಾನೆ. ಈ ದೃಶ್ಯ ಕನಸಿನಲ್ಲಿ ಜೂಲಿಯನಿಗೆ ಕಂಡಿತು. ಈ ಕನಸು ಜೂಲಿಯನ್ನ ಬದುಕನ್ನೇ ಬದಲಿಸಿಬಿಡುತ್ತದೆ. ಆ ಕನಸಿನ ಪ್ರತಿಯೊಂದು ವಿಷಯವೂ ಒಂದು ಸಂಕೇತದಂತಿತ್ತು. ರಾಬಿನ್ ಶರ್ಮಾರವರು ಈ ಪುಸ್ತಕದಲ್ಲಿ ಆ ಸಂಕೇತಗಳ ವಿವರಗಳನ್ನು ನೀಡಿದ್ದಾರೆ. ಈ ಸಂಕೇತಗಳ ವಿವರಣೆ ಓದಿದರೆ ನಮ್ಮ ಬದುಕು ಖಂಡಿತವಾಗಿಯೂ ಬದಲಾಗಿ ಬಿಡುತ್ತದೆ. ಈ ಪುಸ್ತಕ ಓದಲು ಪ್ರಾರಂಭಿಸಿದಾಗ ನಿಮ್ಮ ಮನಸ್ಥಿತಿ ಹೇಗೋ ಇದ್ದಿರಬಹುದು. ಆದರೆ ಪುಸ್ತಕ ಓದಿ ಮುಗಿಸಿದಾಗ ನೀವು ನೀವಾಗಿರುವುದಿಲ್ಲ. ಈ ಪುಸ್ತಕದ ವಿಷಯಗಳು ನಿಮ್ಮ ಮನಸ್ಸಿನೊಳಗೆ ಕೈ ಹಾಕಿ ಕದಡಿ ನಿಮ್ಮ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡಿ ಬಿಟ್ಟಿರುತ್ತದೆ. ನಿಮ್ಮ ನಿಷ್ಕ್ರಿಯತ್ವದಿಂದ ಎದ್ದೇಳುವಂತೆ ನಿಮಗೆ ತೀವ್ರ ಪ್ರೇರಣೆ ನೀಡಿರುತ್ತದೆ. ಇದುವರೆಗೆ ನೀವು ಏನಾಗಿದ್ದೀರೋ ಅದಕ್ಕಿಂತ ಭಿನ್ನವಾದ ರೀತಿಯಲ್ಲಿ ಮುಂದುವರಿಯಲು ನಿಮಗರಿವಿಲ್ಲದೆ ನೀವು ತೀರ್ಮಾನಿಸಿಬಿಟ್ಟಿರುತ್ತೀರಿ. ಖಂಡಿತವಾಗಿಯೂ ಇವತ್ತಿನವರೆಗೆ ಇದ್ದ ನೀವಾಗಿರಲು ನಿಮ್ಮ ಆತ್ಮಸಾಕ್ಷಿ ನಿಮ್ಮನ್ನು ಅನುಮತಿಸುವುದಿಲ್ಲ. ಬದಲಾವಣೆಗೆ ನಿಮ್ಮ ಮನಸ್ಸು ತುಡಿಯತೊಡಗುತ್ತದೆ. ನೀವು ಕ್ರಿಯಾಶೀಲರಾಗಲು ತೀರ್ಮಾನಿಸುತ್ತೀರಿ. ಇಂತಹ ಅದ್ಭುತ ಮೋಟಿವೇಶನಲ್ ಸ್ಟೋರಿಯನ್ನು ನೀವು ಓದಲೇಬೇಕು. ನೀವೊಬ್ಬ ಪುಸ್ತಕ ಪ್ರಿಯರಾಗಿದ್ದರೆ ಈ ಪುಸ್ತಕ ಓದಲು ಪ್ರಾರಂಭಿಸಿದ ನಿಮಗೆ ಅದನ್ನು ಮುಗಿಸುವವರೆಗೆ ಕೆಳಗಿಡುವ ಮನಸ್ಸಾಗುವುದಿಲ್ಲ. ರಾಬಿನ್ ಶರ್ಮಾರ ಈ ಪುಸ್ತಕ ಮೂಲದಲ್ಲಿ ಆಂಗ್ಲ ಭಾಷೆಯಲ್ಲಿದೆ, ಆದರೆ ಕನ್ನಡ ಆವೃತ್ತಿಯೂ ಲಭ್ಯವಿದೆ.